ನಮ್ಮ ಮೂಲ ಬೇರು ಹಳ್ಳಿಯೇ ಆಗಿರುತ್ತೆ. ಹಾಗಾಗಿ ಹಳ್ಳಿಯ ಕಥೆಗಳು, ಹಳ್ಳಿಯ ಸಂಭಾಷಣೆ ನಮ್ಮೆಲ್ಲರಿಗೂ ಒಂದು ರೀತಿ ಮನಸ್ಸಿಗೆ ಬಹಳ ನಾಟುತ್ತೆ, ತಟ್ಟುತ್ತೆ. ಹಾಗಾಗಿ ಈ ಸಿನಿಮಾ ಗೆಲ್ಲಿ ಅಂತ ಶುಭ ಹಾರೈಸ್ತಾ, ಮೊದಲಿಗೆ ಒಂದು ಪಾಂಡ್ಯನ್ ಸರ್ ಗಮನಕ್ಕೆ ಟ್ರೇಲರ್ ನೋಡೋಣ. ನಂತರ ಇವತ್ತು ಟೀಸರ್ ಕೂಡ ಲಾಂಚ್ ಆಗ್ತಿದೆ. ಅದರ ಜೊತೆಗೆ ಒಂದು ಲಿರಿಕಲ್ ವಿಡಿಯೋ ಕೂಡ ನಾವು ನೋಡ್ತೇವೆ. ಭರ್ಜರಿ ಚೇತನ್ ಅವರು ರಚಿಸಿರುವಂತಹ ಈ ಗೀತೆ ಸಂತೋಷ್ ವೆಂಕಿ ಅವರು ಹಾಡಿದ್ದಾರೆ. ಸೊ ಒಂದು ಟೀಸರ್, ಒಂದು ಟ್ರೇಲರ್ ಮತ್ತು ಒಂದು ಹಾಡನ್ನ ನೋಡಿ ನಂತರ ಚಿತ್ರತಂಡದವರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ನಲ್ಮೆಯ ಮಾಧ್ಯಮ ಮಿತ್ರರೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆಗಮಿಸಿದ್ದಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದು ನನ್ನ ಫಸ್ಟು ಪ್ರೆಸ್ ಮೀಟ್. ಸೊ ಆದ್ದರಿಂದ ಸ್ವಲ್ಪ ಏನೋ ಗಡಿಬಿಡಿ ಆಗ್ಬೋದು. ದಯವಿಟ್ಟು ನೀವೆಲ್ಲ ತುಂಬ ಗೊತ್ತಿರುತ್ತೆ, ಸ್ವಲ್ಪ ಸುಧಾರಿಸ್ಬಿಟ್ಟು ಸಮಾಧಾನ ಮಾಡಿ, ಎಡಿಟ್ ಮಾಡಿ. ಓಕೆ. ಈ ಸಿನಿಮಾ ಕೇದಾರ್ನಾಥ್ ಕುರಿ ಫಾರ್ಮ್ ಅಂತೇಳಿ ಒಂದು ಕಾಮಿಡಿ ಜಾನರ್ ಸಿನಿಮಾ. ಈಗ ಎಲ್ಲರೂ ಹೇಳ್ತಾರೆ ಕಂಟೆಂಟ್ ಇಟ್ಕೊಂಡು ಬಂದೆ, ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ. ನಮ್ಗೇನಿಲ್ಲ. ನಮ್ಮ ಪ್ರೊಡ್ಯೂಸರು ಸಾರು ಆಮೇಲೆ ಇವರು ತುಂಬ ಆತ್ಮೀಯರು. 2 ಜನಕ್ಕೆ ಹೋಗಿ ಸುಮ್ಮನೆ ಒಂದು ಲೈನ್ ಕತೆ ಹೇಳಿದೆ. ಸರ್ ಹಿಂಗಿದೆ ಹಿಂಗಿದೆ ಹಿಂಗಿದೆ, ಚೆನ್ನಾಗಿದೆಯಲ್ಲ ಅಂದ್ರೆ ಅಷ್ಟೇ. ಬಜೆಟು ಕೇಳಿಲ್ಲ ಅವರು. ಇವಾಗ ಎಲ್ಲಿವರೆಗೆ ಬಂದಿದೆ ಅಂತಲೂ ಅವ್ರು ಏನೂ ಕೇಳಿಲ್ಲ. ಸರ್ ಸಿನಿಮಾ ರೆಡಿ ಆಗಿದೆ, ಮಾಡೋಣ. ಇವಾಗ ಈ ಮಟ್ಟಕ್ಕೆ ಬಂದಿದ್ದೀನಿ. ದೇವ್ರದಿಂದ ನಿಮ್ಮೆಲ್ಲರ ಎದುರುಗಡೆ ನಿಮ್ಮನ್ನು ನೋಡ್ತಾ ಇದ್ದೀನಿ. ಇದೊಂದು ಸಂತೋಷ. ಈ ಸಿನಿಮಾಕ್ಕೆ ಕೇಳಿದರು ಹೀರೋ ಹೀರೋಯಿನ್ನಾಗೆ ಯಾಕೆ ಅವರನ್ನೇ ಸೆಲೆಕ್ಟ್ ಮಾಡಿದ್ದೀರಾ ಅಂದರು. ಮನು ಕಾಮಿಡಿ ಕಿಲಾಡಿಗಳಲ್ಲಿ ಗೆದ್ದಿದ್ರು 2 ಸುವರ್ಣ ಆಮೇಲೆ ZTVಯಲ್ಲಿ. ಸೊ ಇವರಿಗೆ ಪೇರಾಗಿ ಬೇಕಾಗಿತ್ತು. ಟೆನ್ನಿಸ್ ಕೃಷ್ಣ ಅವರು ಮಗಳ ಕ್ಯಾರೆಕ್ಟರ್ ಬೇಕಾಗಿತ್ತು. ಮಗಳು ಸುನಂದ ಹೊಸಪೇಟೆ, ಆಮೇಲೆ ಟೆನ್ನಿಸ್ ಕೃಷ್ಣ ಗಂಡ ಹೆಂಡತಿ. ಅದಕ್ಕೆ ಶಿವಾನಿ ಅವರನ್ನು ನಾನು ನೋಡಿದಾಗ ಸುಮಾರಷ್ಟು ಆಡಿಷನ್ ಮಾಡಿದ್ದೆ. ಬಟ್ ಹಿಂಗೆ ಇರಬೇಕು ಅಂತ ನಾನು ಗೆಸ್ ಮಾಡ್ಕೊಂಡಿದ್ದೆ. ದೇವ್ರದಿಂದ ಅವ್ರೊಂದು ಸಿಕ್ಕರು. ಈ ಸಿನಿಮಾ ಏನಿಲ್ಲ, ಒಂದು ಹಳ್ಳಿಯಲ್ಲಿ ನಡೆಯೋಂಥ ಒಂದು ಸುಂದರ ಕಾಮಿಡಿ ಸಿನಿಮಾ ಅಷ್ಟೇ, ಬೇರೆ ಇನ್ನೇನು ಅಂಥದ್ದೇನಿಲ್ಲ. ಇದ್ರ ಮಧ್ಯೆ ಒಂದು ಸಣ್ಣ ಥ್ರಿಲ್ ಇದೆ ಅಷ್ಟೇ. ಇಡೀ ಸಿನಿಮಾ ಯಾರೇ ಒಂದು 100 ರೂಪಾಯಿ ಕೊಟ್ಟರು ಸಹಿತ ಯಾರು ಬೈದ್ಬಿಟ್ಟಂತೂ ಹೋಗೋದಿಲ್ಲ, ಇದಂತೂ ಸತ್ಯ. ಬಂದರು, ಒಂದು ಕಾಮಿಡಿ ಎಂಜಾಯ್ ಮಾಡಿದರು, ಹೊರಗೆ ಬಂದ್ರೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಅಂಥದ್ದೇನು ಓವರಾಲ್ ಆಗಿಲ್ಲ. ಇಡೀ ಸಿನಿಮಾ ಒಂದು ಮಜಾ ಕೊಡೋವಂಥ ಒಂದು ಸಿನಿಮಾ. ಹಾಂ, ಅದು ನೀವು ಇದನ್ನೇ ಹೇಳಕ್ಕೆ ಹೊರಟಿದ್ದೆ. ಇದು ಕೇದಾರ್ನಾಥ್ ಕುರಿ ಫಾರ್ಮ್ ಅಂತೇಳಿ ನೀವು ಇವಾಗ ಕೇಳಿದ್ರಲ್ಲ, ಕೇದಾರ್ನಾಥ್ ಭಗವಂತನ ಹೆಸರು ಅಂತೇಳಿ. ಇದು ಸಿನಿಮಾದಲ್ಲಿ ಗೊತ್ತಾಗ್ತದೆ ಸರ್. ನಾನು ಇಲ್ಲಿ ರಿವೀಲ್ ಮಾಡಿದರೆ ನಂಗೆ ಇರೋದೇ ಇಷ್ಟು ಸಣ್ಣದು. ಆ ವಿಚಾರ ನಾನು ನಿಮ್ಮ ಎದುರುಗಡೆ ಹೇಳಿಬಿಟ್ಟೆ ಅಂದರೆ ನಾನು ಇನ್ನು ಮತ್ತೆ ಸಿನಿಮಾಕ್ಕೆ ಥಿಯೇಟ್ರಿಗೆ ಹೋಗ್ಬೇಕು ಅನ್ನೋದೇ ಇಲ್ಲ, ಇಲ್ಲೇ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಈ ಒಂದು ವಿಚಾರದಲ್ಲಿ ನನಗೆ ಕ್ಷಮಿಸಿರಲಿ. ರಾಜೇಶ್ ಸಾಲುಂಡಿ ಸರ್. ಕಾಮಿಡಿ ಎಂಟರ್ಟೈನ್ಮೆಂಟ್ ಎಲ್ಲೂ ಹೊಲಿಗೆರೆ ಇಲ್ಲ. ಸಿನಿಮಾ ಇಡೀ ಸಿನಿಮಾ ನೀಟಾಗಿದೆ. ಸೆನ್ಸರ್ UA ಕೊಟ್ಟಿದ್ದಾರೆ ಸರ್. ಹಾಂ, UA ಕೊಟ್ಟಿದ್ದಾರೆ ಸರ್. ಇವಾಗ ಗೊತ್ತಲ್ಲ ಸರ್, ಸುಮ್ಮನೆ ನೀವು ನೀರಿನ ಬಾಟ್ಲು ತೋರಿಸಿದ್ರೆ ಸಹಿತ ನಿಮಗೆ UA ಬರುತ್ತೆ ಸರ್. ಸುಮ್ಮನೆ ಬಿಯರ್ ಬಾಟ್ಲಿ ಹಿಂಗೆ ಇಟ್ಕೊಂಡ್ರು UA ಕೊಡ್ತಾರೆ, ಇಲ್ಲ A ಕೊಡ್ತಾರೆ ಸರ್. ಸೆನ್ಸರ್ ನಂಬ್ಕೊಂಡು ನಾವು ಸಿನಿಮಾ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಗೊತ್ತಿದೆ. ನಾನು ನಿಮಗೆ ಹತ್ರ ಇನ್ನು ಹೇಳ್ಬೇಕನ್ನೋದೇನಿಲ್ಲ. ಶುದ್ಧವಾಗಿ ಏನಾದರೂ ಒಂದು ಸಿನಿಮಾ ಮಾಡಿದರೆ ಸಹಿತ, ಹೆಣ್ಮಕ್ಳದ್ದು ಒಂದು ಸಾಂಸಾರಿಕ ಚಿತ್ರ ಮಾಡಿದರೆ ಸಹಿತ ಅವ್ರು ಸೊಂಟ ಕಾಣ್ತು ಅಂತ UA ಕೊಡ್ತಾರೆ. ಆ ಮಟ್ಟಕ್ಕೆ ಇವತ್ತು ಬಂದು ನಿಂತಿದೆ. ಸಿನಿಮಾ ಅಂದ್ರೇ ಒಂದು ಎಂಟರ್ಟೈನ್ಮೆಂಟು, ಸಂತೋಷ. ಅದಕ್ಕೆ ಏನು ಬೇಕು, ಜನಕ್ಕೆ ಏನು ಬೇಕು ಕೊಟ್ಟಿದ್ದೀನಿ. ಈಗ ನನ್ನ ಸಂತೋಷಕ್ಕೆ ನಾನು ಸಿನಿಮಾ ಮಾಡಿಲ್ಲ, ಜನಕ್ಕೆ ಸಂತೋಷಕ್ಕೆ. ಸೆನ್ಸರ್ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗ ಆಲ್ಮೋಸ್ಟ್ ಇವಾಗ ನಾವು ಒಂದು ಬಿಯರ್ ಬಾಟ್ಲಿ ತೋರ್ಸಂಗಿಲ್ಲ. ಅವರು ಹೇಳಿದ್ರು ನನಗೆ ಮೊದಲೇ ಹಂಗಿತ್ತಪ್ಪ, ಇವಾಗ ತುಂಬ ಕಂಪ್ಲೇಂಟ್ ಇದೆ. ಬಿಯರ್ ಬಾಟ್ಲಿ ತೋರ್ಸಂಗಿಲ್ಲ, ವಾಟರ್ ಬಾಟ್ಲಿ ಇದು ರ್ಯಾಪರ್ ತೋರ್ಸಂಗಿಲ್ಲ, ಆಮೇಲೆ ರಕ್ತ ತೋರ್ಸಂಗಿಲ್ಲ, ಆಮೇಲೆ ಇವಾಗ ಬ್ಲರ್ ಮಾಡೋಂಗಿಲ್ಲ, ಎಲ್ಲ ಕಟ್ ಮಾಡಬೇಕು ಇವಾಗ. ಆ ಥರ ಇದೆ. ನನಗೆ ಯಾಕೆಂದ್ರೆ ನನಗೂ ಅದರ ಅನುಭವ ಇರಲಿಲ್ಲ. ಮೊನ್ನೆ ಸೆನ್ಸಾರ್ ಆದಾಗ ಅವರೇ ಹೇಳಿದ್ದು ನನಗೆ, ನೆಕ್ಸ್ಟ್ ಮಾಡ್ಬೇಕಾದ್ರೆ ಈ ಥರ ಎಲ್ಲ ಇರಲ್ಲಪ್ಪ. ನಾನು ಈ ಸಿನಿಮಾದಲ್ಲಿ ಸುಮಾರಷ್ಟು ಕಟ್ ಮಾಡಿದ್ದೀನಿ, ಬ್ಲರ್ ಮಾಡೋಕ್ಕೆ ಕೊಡಲಿಲ್ಲ. ಈಗ ಮೊದಲಿನ ಥರ ಬ್ಲರ್ ಮಾಡ್ತಿದ್ವಲ್ಲ ಸರ್. ಈಗ ಕೊಯ್ದಿದ್ದನ್ನು ಬ್ಲಡ್ ಇದೆ ಅಂದರೆ ಬ್ಲರ್ ಮಾಡ್ತಿದ್ವಿ. ಸೊ ಇವಾಗ ಬ್ಲರ್ ಮಾಡೋಂಗಿಲ್ಲ. ಈ ಥರ ಎಲ್ಲ ಇದ್ದಾಗ ಇದನ್ನೆಲ್ಲ ನೋಡಿ ನನಗೆ UA ಕೊಟ್ಟಿದ್ದಾರೆ ಅಂದರೆ ನನ್ನ ಸಿನಿಮಾ ಎಲ್ಲರೂ ನೋಡೋಂಥ ಸಿನಿಮಾ. ಸರಿ ಸರ್. ಇಲ್ಲ ಸರ್, ಇಲ್ಲ ಸರ್, ಸಕಲೇಶ್ಪುರ. ಅದನ್ನೇ ನಾನು ಹೇಳಿದ್ದೆ ಸರ್. ಹಾಂ, ಇಲ್ಲ ಇಲ್ಲ. ನನ್ನ ಹೆಸರು ಶ್ರೀನಿವಾಸ ಸರ್.
ಹಂಗಂತೇಳಿ ನಾನು ತಿರುಪತಿಯಲ್ಲಿ ಇಲ್ಲ ಸರ್, ಇಲ್ಲೇ ಇದ್ದೀನಿ. ಅಲ್ಲಲ್ಲ, ನಾನು ಹೇಳ್ತೀನಿ, ನೀವು ಕೇಳಿದಕ್ಕೆ ನಾನು ಉತ್ತರ ಹೇಳ್ತೀನಿ. ಅದೇ ಹೇಳ್ತೀನಿ, ಅದನ್ನೇ ನಾನು ಸಿನಿಮಾದಲ್ಲಿ ನೋಡಿದರೆ ಗೊತ್ತಾಗ್ತದೆ. ಈ ಹಿಂದೆ ಒಂದು ಸಿನಿಮಾದಲ್ಲಿ ಒಂದು ಗಲಾಟೆ ಆಗಿತ್ತು ಸರ್. ನನ್ನ ಗೆಳೆಯ ಮಹೇಶ ಒಂದು ಸಿನಿಮಾ ಮಾಡಿದ್ದ, ಅಯೋಗ್ಯ ಅಂತೇಳಿ. ಕೆಳಗಡೆ ಗ್ರಾಮ ಪಂಚಾಯತಿ ಸದಸ್ಯ ಅಂತ ಇತ್ತು. ಅದಕ್ಕೆ ತುಂಬ ದೊಡ್ಡ ಗಲಾಟೆ ಆಯಿತು, ನಿಮಗೂ ಸಹ ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಅವ್ನು ಹೇಳ್ದ, ಆಮೇಲೆ ಈ ಸಿನಿಮಾ ನೋಡಿ ಅಂತೇಳಿ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು ಆ ಗ್ರಾಮ ಪಂಚಾಯತಿ ಸದಸ್ಯ ಯಾಕೆ ಇಟ್ಟಿದ್ದ ಅಂತೇಳಿ. ಆ ಥರದ್ದೆಲ್ಲ ನಾನು ಇವಾಗ ಹೇಳ ಸರ್ ಸಿನಿಮಾ ನೋಡ್ಬೋದಲ್ಲ ಸರ್, ಸಿನಿಮಾ ತೋರಿಸ್ತೀನಿ ನಾನು. ಅದಕ್ಕೆ ಅಂತೇಳಿ ಇದ್ದರೆ ನಾವೇನು ಮಾಡೋಕ್ಕೆ ಸಾಲ. ನಾನು ಮಾಡಿರೋದು ಸಿನಿಮಾನೇ ಹೊರತು ಬೇರೆ ಇನ್ನೇನು ಅಲ್ಲ. ಈಗ ಮಂಜುನಾಥ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಇರುತ್ತೆ, ಅದಕ್ಕೇನು ಹೇಳೋದು? ಇದಕ್ಕೇನು ಹೇಳ್ತೀರಿ? ಇದಕ್ಕೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿದು ಹೆಸರು ಹಿಡ್ಕೊಂಡು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಇದೆ. ಹಾಂ, ಓಂ ಸಾಯಿ ಮಟನ್ ಸ್ಟಾಲ್. ಅಲ್ಲ, ಬೇರೆಯವ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸರ್, ಯಾರ ಬಗ್ಗೆನೂ ನಾವು ಬಿಲ್ ಮಾಡ್ತೀವಿ. ಕೇಳಿದಕ್ಕೆ ನಾವು ಉತ್ತರ ಕೊಟ್ಟೆ. ನನ್ನ ಸಿನಿಮಾಕ್ಕೆ ಏನು ಬೇಕೋ ಅದನ್ನೇ ಹೆಸರಿಟ್ಟಿದ್ದೀನಿ ವಿನಃ ಯಾರಿಗೆ ಹರ್ಟ್ ಆಗಲಿ, ಯಾರದೇ ಧರ್ಮಕ್ಕೆ. ನಾನು ಹಿಂದೂ ಸರ್, ನಾನು ಪಕ್ಕ ಹಿಂದೂ. ನನ್ನ ಧರ್ಮಕ್ಕೆ ಚ್ಯುತಿ ಬರಂಗೆ ಯಾವುದೇ ಕಾರಣಕ್ಕೂ ನಾನು ನಡ್ಕೊಳ್ಳಲ್ಲ, ಮಾಡೋದು ಇಲ್ಲ. ನನ್ನ ಧರ್ಮನೇ ಫಸ್ಟ್ ನನಗೆ. ಪ್ರೊಡ್ಯೂಸರ್ ನಮ್ಮ ಕೆ ನಟರಾಜ್. ಕರ್ನಾಟಕ ಜನತೆಗೆ ನಮಸ್ಕಾರ. ಏನಂದರೆ, ಈಗ ಕನ್ನಡ ಸಿನಿಮಾ ನೋಡುವವರೇ ಕಮ್ಮಿ ಆಗಿದ್ದಾರೆ. ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಹೊಸಬರನ್ನ ಬೆಳೆಸಿ ಅಂತ ನಾನು ಕೇಳ್ಕೊಂತೀನಿ. ಸಿನಿಮಾ ಬಗ್ಗೆ ಈಗ ಡೈರೆಕ್ಟರ್ ಮಾತಾಡಿದ್ದಾರೆ ಸರ್, ಅದೇನು ಇದಿಲ್ಲ. ಸಿನಿಮಾ ಸ್ಟೋರಿ ಚೆನ್ನಾಗಿದೆ, ಒಂದು ಕಂಟೆಂಟು, ಒಂದು ಸಸ್ಪೆನ್ಸ್ ಮೂವಿಯಲ್ಲಿ ಕಂಟೆಂಟ್ ಇದೆ, ಅದರಿಂದ ಒಂದು ಮೆಸೇಜ್ ಇದೆ, ಅದರಿಂದ ಮಾಡಿರೋದು ಸರ್. ನಮ್ಮ ಪ್ರೊಡ್ಯೂಸರ್ ನಟರಾಜ್ ಅವರು ಈಗಾಗಲೇ ಒಂದೆರಡು ಸಿನಿಮಾ ಪ್ರೊಡ್ಯೂಸರ್ ಆಗಿ ಕೂಡ ಮಾಡಿದ್ದಾರೆ. ಹಾಂ, ಸುಮಾರು ಸಿನಿಮಾಗಳಲ್ಲಿ ಚಿಕ್ಕ ಪಾರ್ಟ್ ಮಾಡಿದ್ದೀನಿ. ಆದರೆ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಅಂತೂ ಚೇತನ್ ಅವರು ಇವರು ಕರೆಸಿ ಮಾಡಿಸ್ಕೊಳ್ತಾರೆ ಅಷ್ಟೇ, ಚಿಕ್ಕದಾಗಿ, ಸುಮ್ಮನೆ ಫ್ರೆಂಡ್ಸ್ ಅಂತ ಆ್ಯಕ್ಟಿಂಗಲ್ಲಿ ಮಾಡೋ ಬರ್ತೀವಿ ಸರ್. ಕೊನೆ ನಮ್ಮ ಬ್ಯಾನರ್ಗಳಲ್ಲಿ ನಾನು ಮಾಡಿದ್ದೀನಿ ಸರ್. ಇದು ಇದೇ ತಿಂಗಳು 30ನೇ ತಾರೀಕು ಸರ್, ಡಿಸೆಂಬರ್. ಅದು ಇದೇ ತಿಂಗಳು 30. ಇದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಅಷ್ಟೇ ಸರ್. ಸರ್, ಇದು ಸ್ಮಾಲ್ ಬಡ್ಜೆಟ್ ಇರೋದ್ರಿಂದ ಒಂದು ಸ್ವಲ್ಪ ನೋಡ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಹಾಂ ಸರ್, ಇಲ್ಲ ಆಲ್ರೆಡಿ ನಾವು ಮೇನ್ ಡೇಟು ವೀರೇಶ ಮಾಡ್ಕೊಂಡಿದ್ದೀವಿ ಸರ್. ಆ ಡೇಟ್ ತೊಗೊಂಡೇ ನಾವು ಡೇಟ್ ಬಂದು ಇದು ಮಾಡ್ತಾ ಇದ್ದೀವಿ ಸರ್. ಮಾಡೋ ಕಾರಣ ನಮ್ಮ ಜಗದೀಶ್ ಅವರು, ನಮ್ಮ ಸ್ನೇಹಿತರು, ಅವರು ಈ ಸಿನಿಮಾಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿ ಸೇರಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ವೇದಿಕೆ ಮೇಲಂತ ಎಲ್ಲ ಕೇದಾರ್ನಾಥ್ ಕುರಿ ಫಾರ್ಮ್ ಟೀಮ್ಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಏನು ಈ ಕೇದಾರ್ನಾಥ್ ಕುರಿ ಫಾರ್ಮ್ ಶ್ರೀನಿವಾಸ್ ಸಾಗರ್ ಅವರು ಮಾಡಿದ್ದಾರೆ ಹಾಗೂ ನಟರಾಜ್ ಅವರ ನಿರ್ಮಾಣದಲ್ಲಿ ಮೂಡಿಬಂದಂಥ ಸಿನಿಮಾ 100 ದಿವಸ ಓಡಲಿ ಅಂತ ಹಾರೈಸ್ತೀನಿ. ನಾನೇನು ಇವ್ರು ಹೇಳ್ದಂಗೆ ಏನು ದೊಡ್ಡ ಸಹಾಯ ಏನಿಲ್ಲ, ಸಣ್ಣ ಪುಟ್ಟ ಇವ್ರ ಜೊತೆಲೇ ಇದ್ದೀನಿ ಅಷ್ಟೇ, ಅದರಲ್ಲೇನಿಲ್ಲ. ಇವರು ಮಾಡಿದ್ದಾರೆ, ಶುಭವಾಗಲಿ ಈ ತಂಡಕ್ಕೆ. ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಅಂತ ಆಶಿಸ್ತಾ ನಾನು ಮಾತನಾಡ್ತೀನಿ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಎಲ್ರಿಗೂ ಕೇದಾರ್ನಾಥ್ ಕುರಿ ಫಾರಂ ಚಿತ್ರತಂಡದಿಂದ ಸ್ವಾಗತ ಸುಸ್ವಾಗತನ ಹೇಳ್ತಾ, ತಡವಾಗಿ ಬಂದಿದ್ದು ವಿಶೇಷ ಏನಿಲ್ಲ. ಬ್ರಿಡ್ಜ್ ಹತ್ರ ಒಂಚೂರು ದೊಡ್ಡ ಪ್ರಾಬ್ಲಮ್ ಆಗಿತ್ತು, ಅದನ್ನೊಂಚೂರು ಸೇಫಾಗಿ ಕಳಿಸ್ಬಿಟ್ಟು ಬಂದಿದ್ದೀವಿ, ಬೇರೆ ಏನಿಲ್ಲ. ಹಾಗೆ ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಮೊದಲಿಗೆ ನಾವೆಲ್ಲ ಸ್ವಲ್ಪ ಈಗ ಗೊತ್ತಿರಬೇಕು, ಸ್ವಲ್ಪ ಸಿನಿಮಾ ಬೇರೆ ಬೇರೆ ಅನೌನ್ಸ್ ಆಗಿರೋದ್ರಿಂದ ನಾವು ನಿರ್ಮಾಪಕರು ಅನ್ನೋಕ್ಕಿಂತ ನಮ್ಮ ಬಟ್ರ್ ಸಾರ್ ಸ್ಟೈಲಲ್ಲಿ ಇಡ್ಲಿ ದಾತ್ರಿಗೆ ಮೊದಲಿಗೆ ಧನ್ಯವಾದಗಳು, ಜಗದೀಶ್ ಸರ್ಗೆ ಮತ್ತು ನಟರಾಜ್ ಸರ್ಗೆ. ಹಾಗೆ ನಮ್ಮನ್ನು ಈ ಥರ ತೋರಿಸ್ಬೇಕು ಅಂತ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಶ್ರೀನಿವಾಸ್ ಅವರು
ನನ್ನೇ ಒಂದು ಸೆಲೆಕ್ಟ್ ಮಾಡಿ ಈ ಥರ ಹೀರೋ ಒಂದು ಚೆನ್ನಾಗಿ ಮಾಡ್ತಾನೆ, ಈ ಥರ ಕುರಿ ಫಾರಮ್ ಹಳ್ಳಿ ಬ್ಯಾಕ್ಗ್ರೌಂಡ್ ಆದರೆ ಮನು ಚೆನ್ನಾಗಿ ಮಾಡ್ತಾನೆ ಅಂತ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ 3 ಜನಕ್ಕೂ ಧನ್ಯವಾದಗಳು. ಹಾಗೆ ನಮ್ಮ ಬಾಯಲ್ಲಿ ಏನಾದರೂ ಡೈಲಾಗು ತುಂಬ ಚೆನ್ನಾಗಿ ಬಂದಿದೆ, ಆ ರೀತಿ ಬಂದಿದೆ, ಈ ರೀತಿ ಬಂದರೆ ನಮ್ಮ ಸೀನು ಸರ್ ಮತ್ತು ನಮ್ಮ ರಾಜೇಶ್ ಸಾಲುಂಡಿ ಅವ್ರು ಬಂದಿಲ್ಲ, ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ DOP ರಾಕೇಶ್ ಸರ್ಗೂ ಕೂಡ ಧನ್ಯವಾದಗಳು. ವಿಷಯಕ್ಕೆ ಬಂದುಬಿಟ್ರೆ, ನಾವು ಕೇದಾರ್ನಾಥ್ ಕುರಿ ಫಾರಮ್ ಅಂದರೆ ನನಗೆ ಮೊದಲನೇ ಮೂವಿ ಸ್ಟಾರ್ಟಿಂಗು. ಆಗಿನ ನಾವು ಕಾಮಿಡಿ ಕಿಲ್ಲೆಲ್ಲ ಮುಗಿಸಿ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಬ್ರೇಕ್ ತೊಗೊಂಡು ಒಂದೇ ಹಿಂಗೆ ಬಂದು ಪಟ್ ಅಂತ ಪ್ರೊಡ್ಯೂಸ್ ಮಾಡೋಕೆ ಒಪ್ಕೊಂಡ್ರು. ಇಮಿಡಿಯೇಟ್ಲಿ ಶೂಟಿಂಗ್ ಸ್ಟಾರ್ಟ್ ಆಯಿತು. ಪಟ್ ಅಂತ ಮುಗ್ದಿದ್ದು ಗೊತ್ತಾಗಿಲ್ಲ, ಹೆಂಗಾಯಿತು ಅನ್ನೋದು ಗೊತ್ತಿಲ್ಲ. ಟ್ರೈಲರು ಟೀಸರು ಸಾಂಗ್ ಎಲ್ಲ ಹೆಂಗಾಯಿತು ಅಂತ ನಿಮಗೆ ನೋಡಿದ್ರೆ ಅದು ನೀವು ಹೇಳಬೇಕು, ನಾವು ಹೇಳೋಕ್ಕಾಗಲ್ಲ ಅದನ್ನು. ನಮಗಂತೂ ತುಂಬ ಖುಷಿ ಇದೆ, ತುಂಬ ಚೆನ್ನಾಗಿ ಮಾಡಿದ್ದೀವಿ. ಏನೋ ಒಂದು ಬೇರೆ ವಿಭಿನ್ನವಾಗಿ ಏನೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಒಂದು ಚೆನ್ನಾಗಿ ಮಾಡಿದ್ದೀವಿ. ಫುಲ್ ಕಾಮಿಡಿ ಇದೆ, ಸ್ವಲ್ಪ ಎಮೋಷನಲ್ ಇದೆ, ಎಲ್ಲ ಮಿಕ್ಸ್. ಒಂಥರ ಒಂದು ಹಬ್ಬದ ಊಟ. ಆಗಸ್ಟ್ 30ಕ್ಕೆ ಏನಿದೆ ಈ ತಿಂಗಳು ರಿಲೀಸ್ ಆಗ್ತಾಯಿದೆ, ಅವತ್ತೊಂದು ಸ್ವಲ್ಪ ಕನ್ನಡಿಗರಿಗೆ ಒಂದು ಹಬ್ಬದ ಊಟ, ಒಂದು ನಗೋ ಸಿನಿಮಾ, ತುಂಬ ಎಂಜಾಯ್ ಮಾಡ್ಕೊಂಡು ಆಚೆ ಬರ್ತಾರೆ ಅಂತ ಹೇಳ್ತೀನಿ. ಇನ್ನು ವಿಷಯ ಅಂದರೆ, ನಾನು ಒಂದು ಚಿತ್ರರಂಗದವನಾಗಿ ಒಬ್ಬ ಕಲಾವಿದನಾಗಿ ಇದನ್ನ ಎಡಿಟ್ ಮಾಡ್ತಿರೋ ಹಂಗೆ ಆಗ್ತಿರೋದು ಗೊತ್ತಿಲ್ಲ. ಎಲ್ಲ ಸುಮಾರು ಕಡೆ ಇದು ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ ಹೇಳಿ ಅರ್ಧ ಬರ್ದಂಗೆ ಮಾಡ್ತಾವ್ರೆ. ಸುಮ್ಮನೆ ಬರ್ತಾವ್ರೆ ಏನ್ಬಿಡಿ, ಬಂದ್ಬಿಡ್ತಾರೆ. ಆಗ ನಾವು ಹೇಳಿದಾಗ ಏನಾಗ್ಬಿಡುತ್ತೆ, ನಾವೇ ಜನ ಅಲ್ವಾ, ಯಾರು ಹೋಗ್ತಾ ಇಲ್ಲ ಅಂತ ನಾವ್ಯಾಕೆ ಹೋಗೋಣ ಗುರು ಅಂತ. ಈಗ ಬೇರೆ ಭಾಷೆಯವರಿಗೆ ಸಖತ್ ಕಲೆಕ್ಷನ್ ಆಯಿತು ಅಂತ ಅಂದೊಂದು ಏನಿದೆ ಅಂತ ಹೋಗಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಂಗಾಗಿ ಕನ್ನಡ ಸಿನಿಮಾಕ್ಕೆ ಜನ ಬರ್ತಾವ್ರೆ. ಒಳ್ಳೆ ಕಂಟೆಂಟು, ಒಳ್ಳೆ ಸಿನಿಮಾ ಆದರೆ ಅದು ಗೆಲ್ಲುತ್ತೆ. ಗೆಲ್ಲಿಲ್ಲ ಅಂದಾಗ ಹಂಗನ್ನೋದು, ಗೆದ್ದಾಗ ಕನ್ನಡಿಗರು ಬೈಯೋದಲ್ಲ. ಗೆಲ್ಲಿ ಸೋಲಿ ಅದು ಹಣೆ ಬರೋದು ಚೆನ್ನಾಗಿದ್ರೆ 100ಕ್ಕೆ 200% ಗೆಲ್ತೀವಿ. ಇದನ್ನ ಟೆಲಿಕಾಸ್ಟ್ ಮಾಡಿ ಸರ್. ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಹೌದು ಸರ್. ಫಾಲೋವರ್ಸ್ ಅಂದರೆ ಅದು ಗೊತ್ತಿಲ್ಲ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಒಂದು 6 ಲಕ್ಷ ಇದ್ದಾರೆ ಸರ್. ಕರೆಸ್ತೀವಿ. ಹೌದು, ಥ್ಯಾಂಕ್ ಯು ಸರ್. ನಿಮ್ಮ ಬಾಯಾರಿಕೆ ಅಂತ ಖಂಡಿತ ಅದು ಆಗುತ್ತೆ. ಹಾಂ, ಹೌದು. ಇಲ್ಲ ಸರ್, ಈಗ ಇಲ್ಲ ಸರ್, ಖಂಡಿತ ಮಾಡ್ತೀವಿ. ಖಂಡಿತ. ಇಲ್ಲ ಸರ್, ಅಲ್ಲಿ ಮಂಜು ಅಂತ ನನ್ನ ಕ್ಯಾರೆಕ್ಟ್ರು. ಅದು ಬೇರೆ ಏನೋ ಸಸ್ಪೆನ್ಸ್ ಹೇಳಿದ್ದಾರೆ. ಅಂದರೆ ಕೇದಾರ್ನಾಥ್, ನೀವು ಕೇಳಿದ ಕ್ವಶನು ತುಂಬ ಚೆನ್ನಾಗಿತ್ತು. ನಮ್ಮ ಸೀನು ಸರು ಭಾಳ ಥರ ಚೆನ್ನಾಗಿ ಹೇಳಿದರು. ಹಂಗಂತ ಇದೆಲ್ಲ ಒದ್ದಾಡ್ತಾ ಇರೋದೆ ಸಿನಿಮಾಕ್ಕೋಸ್ಕರ. ಆಮೇಲೆ ನಾವು ಕೂಡ ನಾವು ಕುರಿ ಫಾರಮ್ ಓಪನ್ ಮಾಡಲಿ, ಊರಲ್ಲಿ ಕೋಳಿ ಫಾರಮ್ ಓಪನ್ ಮಾಡಲಿ, ನಾವು ಮಂದೇವ್ರನ್ನೇ ಇಡೋದು. ಮಂದೇವರು ಕೆಲವರಿಗೆ ಮಂಜುನಾಥ ಸ್ವಾಮಿ ಇರುತ್ತೆ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ಇರುತ್ತೆ, ಕೆಲವರಿಗೆ ಎಲ್ಲ ದೇವರುಗಳು ಇರೋದ್ರಿಂದ ಅವ್ರವ್ರ ಮಂದೇವ್ರನ್ನ ಇಟ್ಕೊಂಡೆ ಕುರಿ ಫಾರಮ್ ಓಪನ್ ಮಾಡೋದು. ಕೆಲವರು ಎಲ್ಲೋ ಒಬ್ಬೊಬ್ರು ಹಾಕ್ತಾರೆ, ಎಲ್ಲೋ ಬೇರೆ ಲಕ್ಷ್ಮಮ್ಮ ಗಿಸ್ಮಮ್ಮ ಅಂತ ಹಾಕತ್ತಾರೆ. ಬಟ್ ನಾವೆಲ್ಲ ಮಂದೇವ್ರನ್ನೇ ಹಾಕೊಳ್ಳೋದು, ಅಷ್ಟೇ, ಇನ್ನೇನಿಲ್ಲ. ಹಾಂ, ಇದೆ ಸರ್. ಹಾಸನ್ ಇದೆ. ಇವತ್ತು 30 ಕೂರಿ ಇದ್ದಾವೆ, ಒಂದು 2 ಹಸುಗಳಿದ್ದಾವೆ. ಈಗ ಮೊನ್ನೆ ಒಂದು 2 ಕರ ಹಾಕಿವಿ, ಇನ್ನೊಂದು ಗಬ್ಬಾಗಿದೆ ಸರ್. ಹೆಸರೇನು ಇಟ್ಟಿಲ್ಲ ಸರ್. ನಾವು ಕೆಂದಗರ, ಈ ಕ್ರಾಸ್ ಬೀಡು ಈ ಥರ ಇಟ್ಕೊಂಡಿರ್ತೀವಿ. ಕುರಿ ಫಾರಮ್ಮು ಮಂಜುನಾಥ ಸ್ವಾಮಿ ಕುರಿ ಫಾರಮ್ ಅಂತ ಇಟ್ಟಿದ್ದೀವಿ. 2 ಮಾತ್ರ ನಾವೆಲ್ಲ ನಾಟಿ ಕ್ರಾಸಸ್ ಹಾಕಿದ್ದೀವಿ. HF ಹಾಕಿ ಕೆತ್ಲಬಾಬ್ ಹಾಕಿ ಸಾಯ್ವಾಗತ್ತೆ ಅಂದ್ಬಿಟ್ಟು ನಾಟಿ ಕ್ರಾಸ್ ಇಟ್ಟಿದ್ದೀವಿ ಸರ್. ಏನು ಸರ್, ಇದು ನೆಕ್ಸ್ಟ್ 2 ಸಿನಿಮಾ ಆಗಿದೆ, ಆ ಸಿನಿಮಾಕ್ಕೆ ಗೆಟಪ್ ಮಾಡಿದ್ದಾರೆ. ಯಾವುದು ಸರ್? ಇದು 1 ವರ್ಷ ಆಯಿತು ಸರ್. ಕರೆಕ್ಟಾಗಿ 1 ವರ್ಷಕ್ಕೆ ಮುಗಿದಿದೆ. ಸ್ಕ್ರಿಪ್ಟ್ ಮಾಡೋಕ್ಕೆ ಆಲ್ಮೋಸ್ಟ್ 1.5 ವರ್ಷ ತಗೊಂಡು ಇವ್ರಿಗೆಲ್ಲ ಅಪ್ರೋಚ್ ಮಾಡಿ ಹಾಗೆಲ್ಲ ಮಾಡೋ ಅಷ್ಟರೊಳಗೆ 1 ವರ್ಷ ಆಯಿತು ಟೋಟಲ್. ಸಿನಿಮಾದಲ್ಲಿ ಏನೇನು ಮಾಡ್ತೀವಿ? ಕಾಮಿಡಿ ಮಾಡ್ತೀವಿ ಸರ್, ಅದಕ್ಕೇನು ಕೊರತೆ ಇಲ್ಲ. ಅದು ಬಿಟ್ಟರೆ ನೀವೇ ನಗ್ಬಿಟ್ರೆ ನಾನು ನಗ್ಬೇಕಾಗತ್ತೆ. ಅದು ಬಿಟ್ಟರೆ ಚಿಕ್ಕದಾಗಿ ಏನು ಮನು ಮಾಡಬಾರ್ದು, ಅದನ್ನೊಂದು ಚಿಕ್ಕದಾಗಿ ಒಂದು ಫೈಟ್ ಮಾಸ್ ಇದೆ, ಎಮೋಷನಲ್ ಇದೆ, ಒಂದು ಮೆಸೇಜ್ ಇದೆ. ಅದಂತೂ ಜನಗಳಿಗಂತೂ ಮೋಸ ಆಗಲ್ಲ, ಖಂಡಿತ ಖುಷಿ ಪಡ್ತಾರೆ. ರಾಜೇಶ್ ಸಾಲುಂಡಿ. ಇಲ್ಲ ಸರ್, ಡಬಲ್ ಮೀನಿಂಗ್ ಅಂತ ಅಂದ ತಕ್ಷಣ ಅದು ಡಬಲ್ ಮೀನಿಂಗ್ ಆಗುತ್ತೆ. ನಾವು ಹೆಂಗೆ ನೋಡ್ತೀವಿ, ಹೆಂಗೆ ರಿಸೀವ್ ಮಾಡ್ಕೋತೀವಿ, ಅದಕ್ಕೊಂದು ಫಿನಿಶಿಂಗ್ ಅಂತ ಕೊಡ್ತಾರೆ. ಈಗ ಯಾರೋ ನೋಡಿದಾಗ ಡೈಲಾಗ್ ವರ್ಷನ್ ಬಂದಾಗ ಒಂದು ನೋಡು ಹೆಂಗೈತಿ ಅಂತ ಅಂದರೆ ಅದು ಡಬಲ್ ಮೀನಿಂಗು. ಅಲ್ಲಿ ಫಿನಿಶಿಂಗ್ ಕೊಟ್ಟು ಅಲ್ಲಿ ನೋಡಿ ಹೆಂಗೈತೆ ಅಂದರೆ ಅವ್ನ ಮುಖ ಅಂತ ಹೇಳಿರ್ತೀವೋ, ಕಣ್ಣಿನ ಗುಡ್ಡೆ ಅಂತ ಹೇಳಿರ್ತೀವೋ, ತಲೆ ಅಂತ ಹೇಳಿರ್ತೀವೋ ಗೊತ್ತಿಲ್ಲ, ಅದು ಫಿನಿಶಿಂಗ್ ಕೊಟ್ಟಿದ್ದೀವಿ ಇದರಲ್ಲಿ. ಯಾವುದೇ ರೀತಿ ಡಬಲ್ ಮೀನಿಂಗ್ ಕಾಣಲ್ಲ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಾನಿ. ನಾನು ಈ ವೇದಿಕೆ ಮೇಲೆ ಕುಳಿತಿರೋದಕ್ಕೆ ಕಾರಣ ಖಂಡಿತ ನಮ್ಮ ನಿರ್ದೇಶಕರು ಹಾಗೂ ನಿರೂಪಕರಾಗಿರ್ತಾರೆ. ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ನಿರ್ದೇಶಕರ ಬಗ್ಗೆ ಹೇಳಬೇಕು ಅಂತಂದರೆ
ಈಸ್ ಅ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಲೇ ಹೇಳ್ಬೋದು. ತುಂಬ ಪರ್ಫೆಕ್ಷನ್. ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ನೀವು ಆಲ್ರೆಡಿ ಟ್ರೀಸರ್ ಮತ್ತು ಟ್ರೈಲರ್ ಮತ್ತು ಸಾಂಗ್ ಲಿರಿಕಲ್ ವೀಡಿಯೋ ಸಹ ನೋಡಿದ್ದೀರಾ. ಸೊ ಹೇಗಿದೆ ಅಂತ ನೀವೇ ಹೇಳಬೇಕಾಗುತ್ತೆ, ನಮಗೆ ಗೊತ್ತಿರಲ್ಲ. ಆ್ಯಸ್ ಮನು ಸರ್ ಹೇಳ್ದಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಟ್ರೂಪು ಸಹ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಒಳ್ಳೆ ಸಿನಿಮಾ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದ ಜನರು ಒಳ್ಳೆಯ ಪ್ರಯತ್ನನ ಯಾವತ್ತೂ ಬೇಡ ಅನ್ನಲ್ಲ, ಖಂಡಿತ ಕೈ ಹಿಡಿದಿದ್ದಾರೆ. ಹಾಗಂತ ನಮ್ಮ ತಂಡವನ್ನು ಸಹ ಪ್ರೋತ್ಸಾಹಿಸ್ತಾರೆ. ನೀವು ಸಹ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ಪಾತ್ರ ಅಂತ ಬಂದೆ, ನನ್ನ ಪಾತ್ರದ ಹೆಸರು ವಾಸಂತಿ ಅಂತ. ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್, ಒಳ್ಳೆ ಮುಗ್ಧತೆ, ತಂದೆ ಬಿಟ್ಟು ಪ್ರಪಂಚನೇ ಗೊತ್ತಿಲ್ಲ. ಅದಕ್ಕಿಂತ ಜಾಸ್ತಿ ಹೇಳಿದರೆ ನಾನು ಸ್ಟೋರಿ ಬಿಟ್ಕೊಟ್ಟಂಗೆ ಆಗುತ್ತೆ. ಸೊ ನೀವು ತೆರೆ ಮೇಲೆ ನೋಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಂ ಮೇಡಮ್, ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸಿ.ಯು. ಸರ್ ಕಡೆಯಿಂದ ನನಗೆ ಈ ಥರದ್ದು ಅಂದರೆ ಆಕಸ್ಮಿಕವಾಗಿ ನನಗೆ ಕಾಲ್ ಬಂದಿದ್ದು. ನಾನು ಇದೇ ಒಂದು ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಲೀಗಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಮಜಾ ಭಾರತ್ ಅಂತ ಮೊದಲು ಮಾಡಿದ್ದೆ. ಅದಾದಮೇಲೆ ಮನೋರ್ ಪರಿಚಯ ಆಗಿದ್ದು, ಆಕಸ್ಮಿಕವಾಗಿ ಕಾಲ್ ಬಂತು, ಈ ಥರದ್ದೊಂದು ಹಳ್ಳಿ ಕಾನ್ಸೆಪ್ಟ್ ಇದೆ, ಅದರಲ್ಲಿ ನೀವು ಆ್ಯಕ್ಟ್ ಮಾಡಬೇಕು ಅಂತ. ನಾವು ಕೂಡ ಅವ್ರು ಹೇಳ್ದಂಗೆ ಮನೆಯಲ್ಲಿ ತುಂಬ ಹಳ್ಳಿ, ಕೇಶಟ್ಟಹಳ್ಳಿ ಅಂತ ನಮ್ಮೂರು, ಅಲ್ಲಿಂದ ಹಳ್ಳಿ ಕಡೆಯಿಂದ ಬಂದು ಸಿಟಿಲಿ ಏನೋ ಒಂದಿಷ್ಟು ಆ್ಯಕ್ಟ್ ಮಾಡ್ತಿದ್ದೀವಿ ಅಂತ ಹೇಳಿ ನನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಹಳ್ಳಿ ಸ್ಲ್ಯಾಂಗಿಗೆ ಆಗಲಿ, ಮತ್ತೊಂದಕ್ಕೆ ಆಗಲಿ, ಕಾಮಿಡಿ ಪಂಚ್ಗೆ ಆಗಲಿ ಅಂತ ನನಗೆ. ನನ್ನ ಪಾತ್ರದ ಬಗ್ಗೆ ಅಂದರೆ ಅದೇ ಅವ್ರ ಸ್ನೇಹಿತನಾಗಿ ಅವ್ರಿಗೆ ಸಾಥ್ ಕೊಟ್ಟು ಮಾಡಿದ್ದೀನಿ. ಗೊತ್ತಿಲ್ಲ, ನೋಡ್ಬೇಕು, ನೀವೆಲ್ಲ ನೋಡಿ ಹೇಗಿದೆ ಅಂತ ಹೇಳಬೇಕಷ್ಟೆ. ಇಲ್ಲ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಆ್ಯಕ್ಟ್ ಮಾಡಿ ಅಂತ ನೀವು ಮಾಡ್ಬಿಡ್ತೀನಿ ಸರ್. ಈ ಸ್ಟೇಜ್ ಮೇಲೆ ಬಂದು ಹಿಂಗೆ ಮಾತಾಡಿದರೆ ಭಯ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಮೂವಿ. ನನಗೆ ಚಾನ್ಸ್ ಕೊಟ್ಟಿರೋ ಪ್ರೊಡ್ಯೂಸರ್ಗೆ ಮತ್ತು ಡೈರೆಕ್ಟ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿದೆ ಮೂವಿ. ಕಾಮಿಡಿ ಇದೆ, ಎಲ್ಲನೂ ಇದೆ, ಮಿಕ್ಸ್ ಎಮೋಷನ್ ಇದೆ. ಇದರಲ್ಲಿ ನಾನು ಇವ್ರ ಅತ್ತೆ ಮಗಳ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಎಲ್ಲರೂ ಕನ್ನಡ ಮೂವಿನ ನೋಡಿ ಹಾರೈಸಿ. ನಾವು ಫಸ್ಟ್ ಮಾಡ್ತಾ ಇದ್ದೀವಿ, ನಮಗೆಲ್ಲ ತುಂಬ ಸಪೋರ್ಟ್ ಬೇಕು, ಮಾಡಿ. ಥ್ಯಾಂಕ್ ಯು ಸರ್. ನೋಡ್ತಾ ಇರ್ತೀವಿ. ಎಲ್ಲರೂ ಮೈಕ್ ಸಿಕ್ಕರೆ ಫಿಲಿಮ್ ನೋಡಿ ಅಂತಿರಲ್ಲ, ನೀವುಗಳೇ ನೋಡಲ್ಲ. ನೀವು ನೋಡಿ ಇನ್ಫ್ಲೂಯೆನ್ಸ್ ಮಾಡಿ. ಇಲ್ಲ ಸರ್, ಖಂಡಿತ ಮಾಡ್ತೀವಿ, ಯಾಕೆ ಮಾಡಲ್ಲ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಚ್ಚಿ ಅಂತ. ಪ್ರೊಡ್ಯೂಸರ್ ಮತ್ತು ನಿರ್ದೇಶಕರು ಇಬ್ಬರು ನನ್ನ ಸ್ನೇಹಿತರು ಆ್ಯಕ್ಚುಲಿ. ಅದರಿಂದ ಒಂದು ಚಿಕ್ಕ ಪಾತ್ರ ಮಾಡು ಅಂತ ಹೇಳಿದ್ದಾರೆ. ಅದರೊಂದು ಚಿಕ್ಕ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನಮ್ಮದು ಒಂದಿದೆ ಪಾತ್ರ ಮಾಡಿದ್ದೀವಿ. ಅವಕಾಶ ಕೊಟ್ಟು ನಿರ್ಮಾಪಕರು, ನಿರ್ದೇಶಕರು ನಮ್ಮ ಕಲೆಯನ್ನು ಗುರುತಿಸಿ ಕಾಮಿಡಿ ಕಿಲಾಡಿಗಳು ಆದಮೇಲೆ ಸುಮಾರು ಸಿನಿಮಾಗಳು ಮಾಡ್ಕೊಂಬರ್ತಾ ಇದ್ದೀನಿ. ನಿಮ್ಗಳಿಗೆ ಗೊತ್ತಿರೋಂಗೆ ಇವತ್ತು ರಿಲೀಸ್ ಈ ಥರ ಆಗ್ತಾ ಇರ್ತದೆ. ಇನ್ನೂ ಒಂದು ಗುರುತಿಸ್ಕೊಳ್ಳುವಂಥ ಪಾತ್ರ ಸಿನಿಮಾದಲ್ಲಿ ಇನ್ನೂ ಆಗಿಲ್ಲ, ಅದಕ್ಕೆ ಪ್ರಯತ್ನ ಪಡ್ತಾ ಇರೋವಂಥ ಇದು ಕೂಡ ಒಂದು ಭಾಗ ನಮಗೆ. ಇದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಲೊಕೇಶನ್ಗಳಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಇಟ್ಗೆಗೂಡು, ಕಬ್ಬನಗದ್ದೆ, ಕಾಡುಗಳಲ್ಲಿ ಮಧ್ಯೆ ದೊಡ್ಡ ದೊಡ್ಡ ಕಲ್ಲುಗಳು, ನೇಚರ್ ಚೆನ್ನಾಗಿದೆ. ಒಳ್ಳೊಳ್ಳೆ ಲೊಕೇಶನಲ್ಲಿ ಶೂಟಿಂಗ್ ಮಾಡಿಸಿದ್ದಾರೆ ನಮಗೆ. ಪ್ರೊಡ್ಯೂಸರ್ ಕೂಡ ಅನ್ನದಾತರು ಒಳ್ಳೊಳ್ಳೆ ಪೇಮೆಂಟ್, ನಮ್ಗೆ ಹೊಡೆದೋಗಿರೋ ನನ್ನ ವಾಚ್ ಮೇಲಾನೆಗೂ ಒಳ್ಳೆ ಪೇಮೆಂಟ್ ಕೊಟ್ಟು ನಮಗೆಲ್ಲ ಹಾರೈಸಿದ್ದಾರೆ. ಒಂದು ಜೋಡಿನೂ ಕೊಟ್ಟಿದ್ದಾರೆ. ನಾನು ಹಿಂಗಿದ್ರು ಕೂಡ ಗುಂಡ್ಗಿರೋ ಹುಡ್ಗಿನ ಕೊಟ್ಟು ಅದರ ಅಪ್ಪನಷ್ಟು ಗಂಡಾಗಿರೋ ನಮ್ಮ ಪ್ರೊಡ್ಯೂಸರೇ ಅವ್ರ ಅಪ್ಪನಾಗಿ ಶೂಟಿಂಗ್ ಮಾಡಿ ಎಲ್ಲ ಚೆನ್ನಾಗಿದೆ ಸಿನಿಮಾ. ಹಾಸ್ಯ ಅಂತ ಇದೆ, ಡಬಲ್ ಅಂದರೆ ಹಳ್ಳಿ ಸೊಗಡಲ್ಲಿ ಮಾತಾಡೋದ್ರಿಂದ ಅದು ಹಾಸ್ಯವಾಗಿರುತ್ತೆ ಹೊರತಾಗಿ ಬೇರೆ ಕೇಳಿಸ್ಕೊಳ್ಬಾರ್ದಾದಂಥ ಪದಗಳು. ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕು ಅಂದರೆ ನಾವು ಬೇರೆ ಬೇರೆ ಕಡೆ ನಮ್ಮ ಕೈಲಿ ಸ್ಕ್ರಿಪ್ಟ್ ಕೊಟ್ಟು ಮಾಡಿಸಿರುವಂಥ ಇದಕ್ಕಿಂತ ಏನು ಇಲ್ಲವೇ ಇಲ್ಲ. ಇಲ್ಲಿ ಸಿನಿಮಾ ತುಂಬ ಹಳ್ಳಿ ಸೊಗಡಾಗಿದೆ, ಚೆನ್ನಾಗಿದೆ. ಪಾತ್ರ ತುಂಬ, ನನ್ನ ಪಾತ್ರನೂ ಚೆನ್ನಾಗಿದೆ. ಇಡೀ ಸಿನಿಮಾ ಕಥೆನೂ ತುಂಬ ನಾನು ಅಂದ್ಕೊಂಡಿದ್ದಕ್ಕಿಂತನೂ ತುಂಬ ಕಡಿಮೆನೇ, ಅಂದರೆ ಡಬಲ್ ಮೀನಿಂಗ್ ಅಂತ ಏನು ಮಾತಾಡ್ತಿದ್ರಲ್ಲ ಅಷ್ಟು ಇಲ್ಲವೇ ಇಲ್ಲ. ನಾವು ಮಾಡಿರೋದ್ರ ಮುಂದೆ ಇದು ಏನೂ ಅಲ್ಲ. ಇದು ತುಂಬ ಅಪ್ಪಟವಾಗಿದಂಥ ಹಳ್ಳಿ ಹಾಸ್ಯ ಸೊಗಡು ಸುಂದರವಾದ ಸಿನಿಮಾ.
ಚೆನ್ನಾಗಿದೆ. ಎಲ್ಲರೂ ನೋಡಿ ನಮ್ಮಂಥ ಬಡ ಕಲಾವಿದನ್ನ ಹಾರೈಸಬೇಕು ಅಂತ ನಾನು ಬೇಡ್ಕೊಳ್ತೀನಿ. ನನ್ನ ಹೆಸರು ಮುತ್ತುರಾಜ್ ಅಂತ, ಮಂಡ್ಯ ಕೇರ್ಪೇಟೆ. ಕಾಮಿಡಿ ಕಿಲಾಡಿಗಳು ಸೀಸನ್ 1ನಲ್ಲಿ ನಮಗೆ ಒಬ್ಬೊಬ್ಬ ಕಲಾವಿದರಿಗೂ ಒಂದೊಂಥರ ಟೈಟ್ಲು ಕೊಟ್ಟು ನಾನು ಮೊದಲನೇ ಪಾತ್ರ ಮಾಡಿದ್ದು ನಮ್ಮ ತಿಥಿ ಸಿನಿಮಾದ ಗಡ್ಡಪ್ಪ ಅವರ ಇಮಿಟೇಷನ್ ಮಾಡಿದ್ದೆ. ಅದಾದಮೇಲೆ ರಜನಿಕಾಂತ್ ಕಬಾಲಿ ಥರದ್ದೊಂದು ಮಾಡಿದ್ದೆ. ಆಯ್ತು ಮಾಡ್ತೀನಿ ಸೊ ಸರ್, ಇದು ಪ್ರೆಸ್ ಮೀಟು, ಆಮೇಲೆ ಪ್ರತಿಭಾ ಪ್ರದರ್ಶನ ಇರುತ್ತೆ. ಈಗ ಖಂಡಿತ ಥ್ಯಾಂಕ್ ಯು ನಿಮ್ಮ ಅಭಿಮಾನಕ್ಕೆ. ಓಕೆ, ಆಗ್ಲಿ ನಾನೇ ನಿಮ್ ಗಡ್ಡಪ್ಪ ಅಂತ ಗೊತ್ತಾಗ್ಬೇಕು ಅಂದ್ರೆ ಎತ್ತಿ ತೋರಿಸ್ಬೇಕು ಎಣ್ಣೆ ಬಾಟ್ಲ. ಇದೊಂದು ಡೈಲಾಗ್ ಇತ್ತು ಅದು ಗಡ್ಡಪ್ಪ ಅಂತ ಪಾತ್ರದಲ್ಲಿ. ಥ್ಯಾಂಕ್ ಯು ಎಲ್ಲರೂ ನಮ್ಮನ್ನ ಹರಿಸಿ. ನಾವು ದೊಡ್ಡ ಮಾತಾಡೋಕ್ಕಾಗಲ್ಲ, ಬರೀ ಆ್ಯಕ್ಟ್ ಮಾಡ್ಬೋದು, ಒಂದೇನೋ ಒಂದು ಇದು ಮಾಡ್ಬೋದು ಅಷ್ಟೇ. ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ. ನಮ್ಮ ಮಡೇನೂರು ಮನೋರ ಚೊಚ್ಚಲ ಅಂದರೆ ಪ್ರಥಮವಾದ ಸಿನಿಮಾ ಇದು, ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ, ಅನ್ನದಾತರಿಗೆ, ಈ ಸಿನಿಮಾ ನೋಡೋರ್ಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ನಮಸ್ತೆ. ಥ್ಯಾಂಕ್ ಯು. ಹೆಸರು ಹರಿಣಿ ನಟರಾಜ್ ಅಂತ. ಇದು ನನ್ನ 3rd ಮೂವಿ ಮತ್ತು ಈ ಕ್ಯಾರೆಕ್ಟರ್ನ ನನಗೆ ಕೊಟ್ಟಿದ್ದು ಶ್ರೀನಿವಾಸ್ ಸರ್ ಮತ್ತು ಪ್ರೊಡ್ಯೂಸರ್ಸ್ಗೆ ಇಬ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇವರು ಆಲ್ರೆಡಿ ಹೇಳಿಬಿಟ್ರು, ಇವ್ರ ಪೇರ್ ನನ್ನ ಕ್ಯಾರೆಕ್ಟರು. ನಮ್ಮಪ್ಪ ಆಗಿ ನಟರಾಜ್ ಸರೇ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಥಿಯೇಟರಿಗೆ ಬಂದರೆ ನಗದೆ ಅಂತೂ ಹೋಗಲ್ಲ, ಚೆನ್ನಾಗಿ ಬಂದಿದೆ. ಥಿಯೇಟರಿಗೆ ಬಂದು ನೋಡಿ, ಹಂಗೆ ಎಲ್ರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ರಿಯಲ್ ಲೈಫ್ ಅಪ್ಪನ ಹೆಸರು ನಟರಾಜ್? ಹೌದು, ನನ್ನ ರಿಯಲ್ ಲೈಫ್ ಅಪ್ಪನ ಹೆಸರು ನಟರಾಜ್. ಹೌದು, ನನ್ನ ಅಪ್ಪನ ಹೆಸರು ನಟರಾಜ್. ನೈಸ್. ಹರಿಣಿ ನಟರಾಜ್. ಪ್ರೊಡ್ಯೂಸರ್ ಹೆಸರು ನಟರಾಜ್, ಸಿನಿಮಾನಲ್ಲಿ ನಟರಾಜ್ ಅವರೇ ಆಕ್ಟ್ ಮಾಡಿದ್ರು. ಹೌದು, ನನ್ನ ರಿಯಲ್ ಅಪ್ಪನ ಹೆಸರು ನಟರಾಜ್. ಎಸ್, ಥ್ಯಾಂಕ್ ಯು. ಇನ್ನು ನಾಗಭೂಷಣ್. ನಾಗಭೂಷಣ್ ಅಂತ. ಆ್ಯಕ್ಚುಲಿ ಪ್ರೆಸ್ ಮೀಟ್ ಅಂತ ಕೂತಿರೋದು ಇದೆ ಫಸ್ಟು. ಒಂದು 4-5 ಸಿನಿಮಾ ಮಾಡಿದ್ದೀನಿ ಆ್ಯಸ್ ಎ ಕೊರಿಯೋಗ್ರಾಫರ್, ಸಿಂಗಲ್ ಕಾರ್ಡಾಗಿ. ಸೊ ತುಂಬ ಖುಷಿ ಇದೆ. ಈ ಆಪರ್ಚುನಿಟಿ ಬಂದ್ಬಿಟ್ಟು ಕಾರ್ತಿಕ್ ಗೌಡ ಅಂತ ನಮ್ಮ ಸ್ನೇಹಿತರು, ಅವ್ರ ಕಡೆಯಿಂದ ನನಗೆ ನಟರಾಜ್ ಸರ್ ಆಗಿ ಜಗದೀಶ್ ಸರ್ ಪರಿಚಯ ಆಗಿದ್ದು. ಈ ಥರ ಹಿಂಗೆ ಸಿನಿಮಾ ಮಾಡ್ತಾಯಿದ್ರೆ ಸಾಂಗ್ ಮಾಡಬೇಕು ಅಂದಾಗ ಕೇಳಿಸೋದು ಸಾಂಗು ತುಂಬ ಅದ್ಭುತವಾಗಿತ್ತು. ಸೊ ಅದಾದಮೇಲೆ ಇದು ಆನ್ ಸ್ಪಾಟ್ ಕೊರಿಯೋಗ್ರಫಿ ಮಾಡಿದ್ದೆ. ಆ್ಯಕ್ಚುಲಿ ರಿಹರ್ಸಲ್ ಅಂತ ಏನೂ ಮಾಡಿಲ್ಲ. ಮಂಡ್ಯದವ್ರ ಮನೋ ಆಗಿರ್ಬೋದು, ಸಾನ್ವಿಯರ್ ಆಗಿರ್ಬೋದು, ಶಿವಾನಿ ಆಗಿರ್ಬೋದು, ತುಂಬ ಅದ್ಭುತವಾಗಿ ಡೆಡಿಕೇಶನ್ ಕೊಟ್ಟು ಅದ್ಭುತವಾಗಿ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಲಿರಿಕಲೆಲ್ಲ ನೀವು ನೋಡಿರ್ತೀರ. ಸೊ ಎಲ್ಲರೂ ನಮ್ಮ ಕೇದಾರ್ನಾಥ್ ಕುರಿ ಫಾರಮ್ನ ನೋಡಿ ಹರಿಸಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಇದೇ ತಿಂಗಳು 30ನೇ ತಾರೀಕು ಪಿಕ್ಚರ್ ರಿಲೀಸ್ ಮಾಡ್ತಾಯಿದ್ದೀವಿ. ಸುಮಾರು ಒಂದು 100 ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ. ಪ್ಲಾನ್ ಔಟ್ ಮಾಡ್ಕೊಂಡೇ ಮಾಡ್ತಾಯಿದ್ದೀವಿ. ಅಲ್ಲೇ ಒಂದು ತಿಂಗಳಿಂದ ಪ್ರಿಪ್ರೇಷನಲ್ಲಿದ್ದೀವಿ. 30ನೇ ತಾರೀಕು ರಿಲೀಸ್ ಮಾಡ್ತಾಯಿದ್ದೀವಿ. ಇಲ್ಲ, ಎ ಬಿ ಮಾಡ್ತಾಯಿದ್ದೀವಿ ಸರ್. ಸರ್ ಒಂದೇ ಒಂದು ಕರೆಕ್ಷನ್, ಅದು ಕಬ್ಬನ್ ಗದ್ದೆ ಅಂದ್ಬಿಟ್ಟೆ, ಅದು ಕಬ್ಬನ್ ಗದ್ದೆ ಅಲ್ಲ, ಜೋಳದ ಗದ್ದೆ ಸರ್. ಎಸ್, 30 ರಿಲೀಸ್ ಆಗ್ತದೆ. ಎಲ್ಲರೂ ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾ ಗೆಲ್ಲಬೇಕು, ಕನ್ನಡಿಗರು ಗೆಲ್ಲಬೇಕು. ಸೊ ಈಗ A2 ಮ್ಯೂಸಿಕ್ನಲ್ಲಿ ನಮ್ಮ ಟೀಸರ್, ಟ್ರೇಲರ್ ಎಲ್ಲ ರಿಲೀಸ್ ಆಗಿದೆ. ಲಿರಿಕಲ್ ವಿಡಿಯೋ ಕೂಡ ಇವತ್ತು ತಾವು ನೋಡಿದ್ರಿ. ಅದನ್ನು ವಿದ್ಯುಕ್ತ ಚಾಲನೆ ನೀಡಲಾಗ್ತದೆ. 5 ಸ್ಟಾರ್ ಗಣೇಶ್ ಅವರು ನಮಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ನಗುವಿನ ಟಾನಿಕ್ ಕೊಡ್ತಿರೋಂತಹ ಸಿನಿಮಾ ಟೀಮ್ ಸದಾ ನಗ್ತಿರ್ಲಿ. ಯಾಕಂದರೆ ಸಿನಿಮಾ ಗೆದ್ರೆ ಖಂಡಿತ ನಗ್ತೀರಾ. ಶುಭವಾಗಲಿ ಎಲ್ರಿಗೂ ಅಂತ ಹಾರೈಸ್ತಾ, ಇನ್ನೂ ಉತ್ತಮೋತ್ತಮ ಅವಕಾಶಗಳು ಎಲ್ಲ ಕಲಾವಿದರಿಗೂ ಸಿಗಲಿ. ನಮ್ಮ ಮುತ್ತುರಾಜ್ ಗಡ್ಡಪ್ಪ ಅವರ ಫೋನ್ ರಿಪೇರ್ ಮಾಡ್ಕೊಳ್ಳೋ ಸಮಯ ಹತ್ತಿರವಾಗಿದೆ ಅನ್ಕೊಳ್ತೀನಿ. ಸಾರಿ, ಅವರ ವಾಚ್ ರಿಪೇರಿ ಆಗಲಿ, ಅದನ್ನು ಸೇರಿಸ್ಕೊಂಡು ಆಲ್ಮೋಸ್ಟ್ ತುಂಬ ಫಿಲ್ಟರ್ಲೆಸ್ ಆಗಿ ಮಾತಾಡಿದ್ದಾರೆ ಸ್ಟೇಜಲ್ಲಿ.